ಶ್ರೀಮಾನ್ ಎಸ್ ಆರ್ ರಾಮಸ್ವಾಮಿಗಳ ಸಂಬಂಧದಲ್ಲಿ ಇಲ್ಲಿ ಹೀಗೆ ಸೇರಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಸಂತೋಷದ ಸಂಗತಿ ಏನಲ್ಲ, ಸಂಭ್ರಮದ ಸಂಗತಿ ಅಲ್ಲ, ಕರ್ತವ್ಯದ, ಜವಾಬ್ದಾರಿಯ, ಕೃತಜ್ಞತೆಯ ಒಂದು ಸಂಕೇತವಾಗಿ ನಾವಿಲ್ಲಿ ಸೇರಿದ್ದೇವೆ. ಶಿವಸ್ವಾಮಿಗಳು ಮಾತಾಡಿದ್ರು, ಗಣೇಶ್ ಅವರು ಮಾತಾಡಿದ್ರು, ಮುಕುಂದ ಅವರು ಮಾತಾಡಿದ್ರು. ಅವರು ರಾಮಸ್ವಾಮಿಗಳ ವ್ಯಕ್ತಿತ್ವದ ಆಳ ಅಗಲಗಳ ಪರಿಚಯದ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ರು. ತುಂಬ ಆಳ, ತುಂಬ ಅಗಲ. ನಿಮಗೆ ಹೇಗೆ ಗೊತ್ತು? ಅವರ ಒಡನಾಟ ಇರುವುದು, ಅವರ ಸಾಹಿತ್ಯವನ್ನು ಅಭ್ಯಾಸ ಮಾಡುವುದು, ಅವರ ಸಂಘಟನೆಗಳ ಸ್ವರೂಪವನ್ನು ಹತ್ತಿರದಿಂದ ನೋಡುವುದು, ಅವರ ವಿದ್ವತ್ತೆಯ ಸಂವಾದಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಈ ಎಲ್ಲವುಗಳಿಂದ ಆತ ಬಹುಶಃ ನಮ್ಮ ದೇಶದ ಬಹಳ ದೊಡ್ಡ ಬೌದ್ಧಿಕ ವ್ಯಕ್ತಿ ಎನ್ನುವುದನ್ನು ನಾನು ಮನಗಂಡಿದ್ದೇನೆ. ಪ್ರೊಫೆಸರ್ ಎಮ್.ಎಚ್. ಗೋಪಾಲ್ ಅವರು ಇದ್ದಾಗ, ಅವರು ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು. ಅವರು ಇದ್ದಾಗ ಅವ್ರನ್ನ ನನಗೆ ತಕ್ಕ ಮಟ್ಟಿಗೆ ಪರಿಚಯ ಇತ್ತು. ಅವರ ಬಗೆಗೆ ಒಂದು ಅಭಿನಂದನಾ ಲೇಖನವನ್ನು ಪ್ರೊಫೆಸರ್ ಜಿ.ಎಸ್. ದೀಕ್ಷಿತ್ ಅವರು ಬರೆದರು. ಅದರಲ್ಲಿ ಒಂದು ಮಾತು ಹೀಗೆ ಬರೀತಾರೆ: ಹಿ ಈಸ್ ಎ ಡಿವೌಟ್ ಹಿಂದೂ ಆ್ಯಂಡ್ ಎನ್ ಆರ್ಡೆಂಟ್ humanist, and he is convinced that the salvation of a society lies with its intellectuals. He is an ardent humanist, a devout Hindu. ಒಂದು ಸಮಾಜದ ಏಳಿಗೆಗೆ ಅಲ್ಲಿಯ ಬುದ್ಧಿಶಾಲಿಗಳು, ಅವರ ಕೊಡುಗೆ, ಅವರ ಕೆಲಸ ಬಹಳವಾಗಿರ್ತದೆ ಅನ್ನೋ ಮಾತನ್ನು ಬರೆದರು. ರಾಮಸ್ವಾಮಿಗಳನ್ನು ಕಂಡಾಗಲೆಲ್ಲ ನನಗೆ ಇದು ಜ್ಞಾಪಕಕ್ಕೆ ಬರ್ತದೆ. ಒಂದು, ಅವರ ಸಾಧನೆಯಲ್ಲಿ ಪ್ರತಿಭೆ, ಪಾಂಡಿತ್ಯ, ಪರಿಶ್ರಮ ಅನ್ನೋ ಒಂದು ಸಮತಲ ರೇಖೆಯನ್ನು ಇಟ್ಕೊಂಡು ಅದರಿಂದ ಒಂದು ತ್ರಿಭುಜವನ್ನು ರಚಿಸಬೇಕು ಅಂತ ಹೊರಟ್ರೆ ಅದು ಅಗ್ರಭಾಗದಲ್ಲಿ ಶೀಲೋನ್ನತಿ ಎನ್ನುವುದನ್ನು ಕೂಡಿಸ್ಕೊಳ್ತದೆ. ಆ ಶೀಲೋನ್ನತಿಯ ಅಗ್ರಸ್ಥಾನದಲ್ಲಿ ಅವರ ಸ್ವಭಾವ, ಅವರ ಮನೋಧರ್ಮ, ಅವರ 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 ಪ್ರಾಮಾಣಿಕತೆ ಇದು ತುಂಬಿ ತೊಳಗ್ತದೆ. ಅಂಥ ಮನುಷ್ಯರನ್ನು ಮತ್ತು ಕಾಣೋದು ಕಷ್ಟ. ಈಗ ಈ 75 ವರ್ಷಗಳ ನನ್ನ ಅನುಭವದಲ್ಲಿ ಉದ್ದಕ್ಕೆ ಅನೇಕ ದೊಡ್ಡವರನ್ನು ನಾನು ನೋಡಿದ್ದೇನೆ. ಯಾವ ರೀತಿಯಿಂದಲೂ ಅವರಿಗಿಂತ ಕಡಿಮೆಯಲ್ಲದ ವಿದ್ವತ್ತೆಯಲ್ಲಾಗಲಿ, ಸಾಧನೆಯಲ್ಲಾಗಲಿ, ಸಾಹಸದಲ್ಲಾಗಲಿ, ಕೃತಿರಚನೆಯಲ್ಲಾಗಲಿ, ಸಮಾಜ ಸೇವೆಯಲ್ಲಾಗಲಿ ಅವರಿಗಿಂತ ಇವರು ಯಾವ ರೀತಿಯಿಂದಲೂ ಕಡಿಮೆಯಾದವರಲ್ಲ. ಇದು ಹೇಗೆ ಸಾಧ್ಯವಾಯಿತು ಅವರಿಗೆ? ಇದು ಬಹಳ ಕಷ್ಟ. ತಿಳಿದಿದೆ ಅಂದರೆ ತಿಳಿದಿದೆ, ಇಲ್ಲ ಅಂದರೆ ಇಲ್ಲ. ಆ ಸ್ಥಿತಿಯಲ್ಲಿ ರಾಮಸ್ವಾಮಿಗಳು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರು. ಅವರು ದೊಡ್ಡವರನ್ನು ಕಂಡರು, ದೊಡ್ಡವರ ಒಡನಾಟದಲ್ಲಿ ಬೆಳೆದರು, ತಾವೂ ದೊಡ್ಡವರಾದರು. ತಮ್ಮ
ಪರಿಚಯ ಪ್ರಭಾವಕ್ಕೆ ಒಳಗಾದವರೂ ಕೂಡ ದೊಡ್ಡವರಾಗೋ ಹಾಗೆ ಪ್ರಯತ್ನ ಮಾಡಿದ್ರು. ಗಣೇಶ್ ಮತ್ತು ಆ ವಯಸ್ಸಿನ ತರುಣರೆಲ್ಲ ಹಾಗೆ ಪ್ರಭಾವಕ್ಕೆ ಒಳಗಾಗಿ ಇವತ್ತೇನು ಇಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಅಲ್ಲಿ ಗೋಖಲೆ ಸಂಸ್ಥೆಯಲ್ಲಿ ಏನೊಂದು ಕೆಲಸಗಳು ಕಾಣ್ತಾ ಇವೆ, ಇದರ ಹಿಂದೆ ಪ್ರಭಾವಳಿಯಂತೆ ಶಕ್ತಿ ಸಂಪನ್ನವಾದಂಥ ಒಂದು ವ್ಯಕ್ತಿತ್ವ ಇದೆ. ಅದು 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 ಎಸ್ ಆರ್ ರಾಮಸ್ವಾಮಿಗಳು. 72 ವರ್ಷಗಳ ಹಿಂದೆ 72 ಇಸ್ವಿ ಒಳಗೆ ನನಗೆ ಅವ್ರ ಮೊದಲ ಪರಿಚಯ ಆಯಿತು. ಅವರು ನಾನು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ನನ್ನ ಗುರುಗಳು. ಶ್ರೀಕಂಠ ಶಾಸ್ತ್ರಿಗಳು ಇತಿಹಾಸ ವಿದ್ವಾಂಸರು. ಇವರು ಕಾಕಾ ಕೀಕಿ ಹೇಳಿದ್ರಲ್ಲ, ಅವ್ರಿಗೂ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ. ಆದರೆ ಅವರು ವಿದ್ಯೆಯ ಉಪಾಸನೆಯನ್ನು ಹೇಗೆ ಮಾಡಿದ್ರು ಅದರಿಂದ ನಾನು ಸ್ತಂಭೀಭೂತನಾಗಿದ್ದೆ. ಅವರ ಬಗ್ಗೆ ಒಂದು ಅಭಿನಂದನೆ ಗ್ರಂಥ ತರಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಆಸೆ ಪಟ್ಟೆ. ಆಸೆ ನೆರವೇರಿತು. ಆ ಸಂದರ್ಭಕ್ಕೆ ಎಸ್ ಆರ್ ರಾಮಸ್ವಾಮಿಗಳು ಬಂದಿದ್ದರು. ನನಗೆ ಅವ್ರ ಪರಿಚಯ ಇರಲಿಲ್ಲ. ಅವರು ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆ ಆ ಕಡೆ ಅಲ್ಲಿಂದ ಬಹುಶಃ ಅಲ್ಲಿಂದ ಇದು ಶತಮಾನೋತ್ಸವ ವಿಶ್ವವಿದ್ಯಾಲಯ ಶತಮಾನೋತ್ಸವ ಕಾರ್ಯಕ್ರಮ ನಡೀತು. ಅಲ್ಲಿ ಆಯಿತು. ಆವಾಗ ಯಾರು ನೀವು ಅಂತ ನಾನು ಕೇಳಿದೆ. ಅವನು ಶ್ರೀಕಂಠ ಶಾಸ್ತ್ರಿಗಳು ನನಗೆ ದೊಡ್ಡಪ್ಪ ಆಗಬೇಕು ಹಾಗೆ ಅಂತ ಹೇಳಿ. ಅದು ಮೊದಲ ಪರಿಚಯ. ಅದು ಆಮೇಲೆ ಈ ಪರಿಚಯ ಎಷ್ಟು ಉತ್ಕಟವಾಯಿತು ಅಂದರೆ, ನಾನು ಅವರ ಅಭಿಮಾನಿಯಾದೆ. ಯಾವ ಸಂಕೋಚವೂ ಇಲ್ಲದೆ, ಯಾವ ಹೆಗ್ಗಳಿಕೆಯ ಭಾವನೆಯೂ ಇಲ್ಲದೆ. ಯಾಕೆಂದರೆ ಇಷ್ಟು ಕಾಲದ ನನ್ನ ಭಾಷಾ ಸಾಹಿತ್ಯದ ವಲಯದ ಅಧ್ಯಯನ, ಅಧ್ಯಾಪನ, ಪರಿಚಯ, ಪ್ರವೇಶ, ಗ್ರಂಥರಚನೆಯಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಒಬ್ಬ ಶಕ್ತಿಶಾಲಿಯಾದ, ಬುದ್ಧಿಶಾಲಿಯಾದ, ಹೇಗೆ ಅಂದರೆ ಅವರು ಸಾರಾಸಾರ ವಿವೇಚನೆಯನ್ನು ಉಳ್ಳವರಾಗಿದ್ದರು. ಅವರು ಹಿತಮಿತ ಮೃದು ವಚನ ಸಂಪನ್ನರಾಗಿದ್ದರು. ಆ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವುದರಲ್ಲಿ ಚತುರ ಸಂಘಟಕರಾಗಿ, ನಾಯಕರಾಗಿ ಇದ್ದರು. ವಿಪುಲವಾದ ಸಾಹಿತ್ಯ ಕೃತಿಗಳನ್ನು ರಚಿಸಿದರು. ದೊಡ್ಡವರ ಎಷ್ಟರ ಮಟ್ಟಿಗೆ ಈಗ ಡಿ ವಿ ಜಿಯವರ ಒಡನಾಟ ಅನೇಕ ವೇಳೆ ಅವರ ಪರೋಕ್ಷವಾಗಿ, ಈಗ ಅವರಿಲ್ಲ, ಡಿ ವಿ ಜಿಯವರಿಲ್ಲ, ಇದ್ದ ಕಾಲದವರು ಈಗ ಎಲ್ಲ ಸಾಕಷ್ಟು ಜನ ಇಲ್ಲ. ಈಗ ಇವರೇ ಕೊನೆಯವರು ಅಂತ ಹೇಳ್ತಾರೆ. ಅದು ಇಲ್ಲಿ ಸ್ವಾರಸ್ಯವೇನು ಅಂದರೆ, ನೋಡಿದ ಹೊರತು ನಂಬೋಕ್ಕಾಗಲ್ಲ ನಮಗೆ. ನೋಡಿದ ಹೊರತು, ನುಡಿಸದ ಹೊರತು ನಂಬೋದಕ್ಕಾಗೋದಿಲ್ಲ. ಆ ದರ್ಜೆಯಲ್ಲಿ ಅವರಿದ್ದರು. ಒಂದು ಈ ನಡುವೆ ನಮ್ಮ ಮಿತ್ರರ ಮಾತಿನಲ್ಲಿ ಅದು ಬಂತದು. ಏನು ಅಂತ ಹೇಳಿದ್ರೆ, ಈಚೆಗೆ ರಾಮಸ್ವಾಮಿಗಳು ಜನರ ಜೊತೆಯಲ್ಲಿ ಅಷ್ಟಾಗಿ ಮಾತು ಆಡ್ತಿರಲಿಲ್ಲ. ಅವ್ರಿಗೆ ಸಾಕು ಅನಿಸಿದ್ದಲ್ಲ. ಅದೇನು ಅಂದರೆ, ಎಂತೆಂತಹ ದೊಡ್ಡವರ ಒಡನಾಟವಿತ್ತು, ಅದರ ಸಂವಾದ ಸೌಖ್ಯವನ್ನು ಅನುಭವಿಸಿದರು, ಅವರ ಸಾಹಿತ್ಯವನ್ನು ಗಮನಿಸಿದರು, ಅವರ ಸಂಪರ್ಕವನ್ನು, ಸೇವೆಯನ್ನು ಅವರು ಮಾಡಿದ್ರು. ಅಂದರೆ ಇದಿದೆಯಲ್ಲ, ಆ ದೊಡ್ಡ ಪ್ರಮಾಣದ ಬಿರುಕು ಈಗಿನ ಸಮುದಾಯದಲ್ಲಿ ಹಾಗೆ ಎದುರಿಗೆ ಕುಳಿತು ಸಂವಾದ ನಡೆಸುವಂಥವು ನನ್ನ ಕಣ್ಣು ಕಾಣಿಸ್ತಿಲ್ಲ ಅನ್ನೋ ವಿಷಾದ ಅವರನ್ನು ಕಾಡ್ತಾಯಿತ್ತು. ಅದನ್ನು ಹೇಳ್ತಿದ್ರು, ಅದನ್ನು ಹೇಳ್ತಿದ್ರು. ಅವರ ದೀಪಸಾಕ್ಷಿ ಅವರಿಗೆ ಅಭಿನಂದನೆ ಗ್ರಂಥವನ್ನು ಸಮರ್ಪಣೆ ಮಾಡಿದಾಗ ನಾನು ಇದ್ದೆ. ಭೈರಪ್ಪನವರಿದ್ದರು. ಭೈರಪ್ಪನವ್ರು ಹೇಳ್ತಾರೆ, ನಾನು ಕಾದಂಬರಿಗಳನ್ನು ಬರದೇ ದಿಟ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ನನಗೆ ಬೇಕಾಗಿತ್ತು. ಇದು ನೀನು ಚೆನ್ನಾಗಿ ಬರೀಬಹುದು ಅಂತ ಹೇಳೋದಕ್ಕೊಂದು ಸ್ಟ್ಯಾಂಡರ್ಡ್ ಅದು ರಾಮಸ್ವಾಮಿಗಳು ನನಗೆ ಒದಗಿಸಿದರು ಅಂತ ಅವ್ರು ಹೇಳ್ತಾರೆ. ಆ ಧೈರ್ಯ ಕೊಟ್ಟರು ಅಂತ. ಒಂದು ಕಾದಂಬರಿ ವಿಚಾರ ಬರೆಯುವಾಗ ಕಾದಂಬರಿ ಲೋಕ, ಅದರ ಇತಿಹಾಸ, ಅದರ ವ್ಯಾಪ್ತಿ, ವಿಶ್ವದಲ್ಲಿ ಅದರ ಇದು
ಈ ಎಲ್ಲವನ್ನು ಕುರಿತಾಗಿ ಈ ಸರ್ವಗ್ರಾಸಿಯಾದ ಸರ್ವತೋಮುಖವಾದ ಈ ಪಾಂಡಿತ್ಯ ಇದೆಯಲ್ಲ, ಅನೇಕ ಭಾಷೆಗಳನ್ನು ಬಲ್ಲವರಾಗಿದ್ದರು, ಸಂಪ್ರದಾಯದಲ್ಲಿ ಶ್ರದ್ಧೆ ಇದ್ದವರಾಗಿದ್ದರು, ಆಧುನಿಕವಾದ ವಿದ್ಯಮಾನಗಳನ್ನು ತಿಳಿದವರಾಗಿದ್ದರು. ಅವರು ಭೈರಪ್ಪನವರು ಮಾತಾಡುವಾಗ ಹೇಳಿದರು, ಈಗ ನಮ್ಮ ನಡುವೆ ಈ ಪ್ರಪಂಚದಲ್ಲಿ ಈಗ ಸಂತೆಯೊಳಗಿನ ಸಂತ ಅಂತ ಹೇಳೋ ಹಾಗೆ ನಮ್ಮ ನಡುವೆ ಕಾಣಿಸ್ತಾ ಇರತಕ್ಕಂಥದ್ದು ಭೈರಪ್ಪನವರು ರಾಮಸ್ವಾಮಿಗಳು ಅಂತ ಭೈರಪ್ಪನವ್ರು ಹೇಳಿದ್ರು. ಅದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಯಾಕೆಂದರೆ ಈಗ ನಾವು ಮಾತನಾಡಿ ಯಾರನ್ನೇನು ಮೆಚ್ಚಿಸಬೇಕಾದ್ದಿಲ್ಲ. ಈಗ ಗುಣವನ್ನು ಗ್ರಹಿಸೋ ಒಂದು ವಿಶಾಲವಾದಂಥ ದೃಷ್ಟಿ ಇದ್ದರೆ, ಯಾಕೆಂದರೆ ಈಗ 3 ವಾರ ಆಯಿತು ಅವ್ರು ತೀರ್ಕೊಂಡ್ರು, ಪ್ರತಿಮಾಗೃಹವನ್ನು ಸೇರಿದಾಗ ಆಯಿತು ನಿಜ. ಆಮೇಲೆ ಅವ್ರು ಕಾಣೋಕ್ಕೆ ಸಿಕ್ಕೋಲ್ಲ, ಅವ್ರು ಮಾತಾಡೋದನ್ನು ಕೇಳೋಕ್ಕಾಗೋದಿಲ್ಲ. ಅದೆಲ್ಲ ಈ ಹೊಸ ತಂತ್ರಜ್ಞಾನದ ಮೂಲಕವಾಗಿ ಕೇಳ್ಬೋದು ಡೇಟಾ, ಆದರೆ ಅದರ ಪ್ರಭಾವ ಬೇರೆ. ಆದರೆ ಅವರು ಏನು ನಿರ್ಮಾಣ ಮಾಡಿದ್ದಾರೆ ಸಾಹಿತ್ಯ ಕೃತಿಗಳು, ಅಗಾಧವಾದ ರಾಶಿ ಅದು ಅಷ್ಟಿಷ್ಟಲ್ಲ. ಅದರ ಬಗ್ಗೆ ಅವರು ನಿರ್ಲಿಪ್ತವಾಗಿ ಧರ್ಮವಾಗಿದ್ದು ಏನು ಇಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ರಾಶಿ ಉತ್ಥಾನ ಪತ್ರಿಕೆ ಬಂದ ಕೂಡಲೇ ನಾನು ಅವ್ರ ಲೇಖನ ಓದ್ತೇನೆ. ಬಹುಶಃ ಅಲ್ಲಿಯ ಲೇಖನಗಳೇ ಇಲ್ಲಿ ಕೂಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಏನು ವೈಖರಿಯಿಂದ ಬರೀತಾರೆ, ಏನು ಇತಿಹಾಸ ದೃಷ್ಟಿ ಇದೆ, ಏನು ವಿಮರ್ಶೆಯ ದೃಷ್ಟಿ ಇದೆ, ಏನು ಚುರುಕಾಗಿದೆ, ಏನು ಅವಲೋಕನದ ಒಂದು ವ್ಯಾಪ್ತಿ ಇದೆ. ಅದಕ್ಕೆ ಅಂದರೆ ಆಶ್ಚರ್ಯವಾಗ್ತದೆ. ಒಂದು ಸಂದರ್ಭ 2 ಸಂದರ್ಭ ನೆನಪಾಗ್ತದೆ ನನಗೆ. ಒಂದು ಭೈರಪ್ಪನವರು ಅವರು ನಾನು 3 ಜನ ಇದ್ದ ಸಂದರ್ಭ. ಅದು ಭೈರಪ್ಪನವರ ಒಂದು ಪ್ರಶಸ್ತಿ ಅವರಿಗೆ ಕೊಟ್ಟಾಗ ಸ್ವೀಕಾರ ಮಾಡಿದಾಗಿನ ಸಂದರ್ಭ ಅದು. ಅವರು ಯಾದವರಾವ್ ಜೋಶಿ ಅವರು ಬದುಕಿದ್ದಾಗ ಒಂದು ವೇದ ಪಾಠ, ಒಂದು ಗಾನವು ಅದನ್ನು ಕೇಳಬೇಕು ಅಂತ ಹೇಳಿ ರಾಮಸ್ವಾಮಿಗಳಲ್ಲಿ ತಮ್ಮ ಅಪೇಕ್ಷೆಯನ್ನು ಯಾದವರಾವ್ ಜೋಶಿಯವರು ಅವ್ರನ್ನ ನಾನು ನೋಡಿದ್ದೆ. ಯಾದವರಾವ್ ಜೋಶಿಯವರು ನೋಡಿದ್ದೆ, ಅವರ ಮಾತನ್ನು ಕೇಳಿದ್ದೆ. ಅವರು ಕನಕಪುರಕ್ಕೆ ಬಂದಿದ್ದರು, ಅದು ನಮ್ಮವರು. ಅಲ್ಲಿ ಅವ್ರು ಕೇಳಿದಾಗ ಅದು ಏನು ಸಂದರ್ಭ, ಆವಾಗ ಅವರು ಅದನ್ನು ಹೇಳೋಕ್ಕಾಗಲಿಲ್ಲ. ಅಲ್ಲಿ ಈ ವಿಚಾರವನ್ನು ಭೈರಪ್ಪನವ್ರು ಜ್ಞಾಪಕ ಮಾಡಿಕೊಂಡು ಹೀಗೆ ಅವ್ರು ಹೇಳಿದರು. ಇವರ ವೈದಿಕ ಪರಿಣತಿ ಈ ಮಟ್ಟಿಗಿತ್ತು ಮತ್ತು ಯಾದವರಾವ್ ಜೋಶಿಯವರು ಕೇಳೋಕ್ಕೆ ಅಪೇಕ್ಷೆ ಪಟ್ಟರು ಅಂತ ಹೇಳಿದಾಗ ಎಳೆ ಮಗುವಿನ ಹಾಗೆ ಹತ್ತರು ರಾಮಸ್ವಾಮಿಗಳು. ಅವರೇನು ಮಾವ ಅಲ್ಲ, ಅಳಿಯ ಅಲ್ಲ, ಅಥವಾ ದೊಡ್ಡ ಇದಲ್ಲ. ಯಾದವರಾವ್ ಜೋಶಿಯವರನ್ನ, ಅವರ ವ್ಯಕ್ತಿತ್ವವನ್ನು, ಅವರ ರಾಷ್ಟ್ರ, ಅದನ್ನು ಅದು ಅವರು ಎಷ್ಟು ಎಳೆ ಮಗುವಿನಾಗೆ ವೇದಿಕೆ ಮೇಲೆ ಹತ್ತಿರವರು. ಈ ಸ್ಪಂದನ ಇದೆ ನೋಡಿ, ಇದು ಅಸಾಮಾನ್ಯವಾದಂಥದ್ದು. ಅದೇ ಘಟನೆ ಅಂತ ಹೇಳಿದೆ. ನಾವು ಘಟನೆ ಅಂತ ನಾವು ತಗೊಳ್ತೀವಿ, ಅದು ಅವರಿಗೆ ಘಟನೆ ಆಗಿರಲಿಲ್ಲ. ಅವರಿಗೆ ಅದೊಂದು ಹೃದಯ ಸ್ಪಂದನ ಬಿಡ್ತಾ ಅವರಿಗೆ. ಅಯ್ಯೋ, ಆ ಸಂದರ್ಭದಲ್ಲಿ ಜೋಶಿಯವರ ಎದುರಿಗೆ ನಾನು ಹೇಳೋಕ್ಕಾಗಲಿಲ್ವಲ್ಲ, ನಾನು ಎಂಥ ಕರ್ತವ್ಯ ಚ್ಯುತಿ ನಂದು ಹಾಗೆ ಅಂತ ರಾಮಸ್ವಾಮಿಗಳಿಗೆ ಅನಿಸಿದೆ. ವೈಕುಂಠ ಸಮಾರಾಧ ದಿವಸ ಪಾರಾಯಣ ಮಾಡಿ ಅದು ವೈಕುಂಠ ಯಾವ್ದು ಜೋಶಿಯವರ್ದು ಅದು. ಆಮೇಲೆ ಒಂದ್ಸರಿ ಹೀಗೆ ಅವರ ಆ ಕಚೇರಿ ಕಡೆ ಬರ್ತಿದ್ದೇನೆ. ಅವರು ಈಗ ನಾನು ಅವ್ರಿಗಿಂತ 4 ವರ್ಷ ದೊಡ್ಡವನಿರ್ಬೋದು. ಅವ್ರ ಹತ್ರ ಕೂತಾಗ ಆ ಪ್ರಭಾವಶಾಲಿಯಾದ ವ್ಯಕ್ತಿತ್ವ, ಅವರ ತಿಳುವಳಿಕೆ, ಅವರ ಮಾತಿನ ರೀತಿ, ಅವರ ಬರವಣಿಗೆಗಳ ಪರಿಚಯ, ಇವುಗಳಿಂದಾಗಿ ಒಂದು ಬಗೆಯ ಗಾಂಭೀರ್ಯ ಅವರಿತ್ತಿತ್ತು. ಆಮೇಲೆ ಯಾವುದೋ ಒಂದು ಏನೋ ಬರವಣಿಗೆ ಮಾಡೋದಕ್ಕೆ ನಾನು ಪೆನ್ನು ತಗೊಂಡು ಬರದೆ, ಅದು ಬರೀಲಿಲ್ಲ. ಆಮೇಲೆ ನಾನು ಹೇಳಿದೆ, ಅಯ್ಯೋ, ನಾನು PhD ಥೀಸಿಸ್ ಕೆಲಸ ಮಾಡೋವಾಗಲೂ DL ನರಸಿಂಹಾಚಾರ್ಯ ಹತ್ರ ಏನೋ ತಿದ್ದುಪಟ್ಟು ಮಾಡೋದಕ್ಕೆ ಅವರು ಓದಿಸೋರು, ನಾನು ಓದಿ ಹೇಳ್ತಾಯಿದ್ದೆ, ಪೆನ್ನಲ್ಲಿ ಏನೋ ಬರೀಲಿಲ್ಲ ಆಗಲೂ. ಅದು ಏನಯ್ಯ, ಒಂದು ಒಳ್ಳೆ ಪೆನ್ ಇಟ್ಕೊಬಾರ್ದೇನಯ್ಯ ಅಂತ ನಮ್ಮ ಮೇಷ್ಟ್ರು ನನಗೆ ಜಗ್ಗಿಸಿದರು. ಈ ಮಾತು ರಾಮಸ್ವಾಮಿಗಳಿಗೆ ಹೇಳಿದೆ. ಒಂದು 2 ತಿಂಗಳ ಮೇಲೆ ಬಂದಾಗ ಒಂದು ದೊಡ್ಡ ಪೆನ್ನು ನನ್ನ ಟೇಬಲ್ ಮೇಲೆ ಇಟ್ಟರು. ಇದನ್ನು ತಗೊಳ್ಳಿ, ನಿಮಗೆ
2 ತಿಂಗಳ ಮೇಲೆ ಜ್ಞಾಪಕ ಇಟ್ಕೊಂಡು ಆಳ ಅಗಲಗಳನ್ನು, ರಾಮಸ್ವಾಮಿಗಳ ಸಾಧನೆಯ ಆಳ ಅಗಲಗಳನ್ನು ಗುರುತಿಸೋದು ಒಂದು ತಪಸ್ಸು, ಒಂದು ಸಾಧನೆ. ಅಷ್ಟು ವ್ಯಾಪಕತ್ವವನ್ನು ಅವರು ಒಂದು ಸೇವೆಯ ಕಾರ್ಯದಲ್ಲಿ, ಸಾಧನೆಯಲ್ಲಿ, ಸಾಹಿತ್ಯದಲ್ಲಿ ಅವರು ಸಮಾಜ ಹಿತಚಿಂತನೆಯ ಒಬ್ಬ ಆದರ್ಶ ಪ್ರಜೆಯಾಗಿ ಅವರು ಇದೆಲ್ಲ ಎಲ್ಲಿಂದ ಬಂತು? ಮನೆತನದಿಂದ ಬರೋದು ಸರಿ. ಅದೇ ಮನೆತನದಿಂದ ಬರ್ಬೋದು, ಅನೇಕರು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಭಾಳ ಶುಂಠರಾಗಿರ್ಬೋದು, ಅದು ಏನು ಬೇಕಾದ ಹಾಗಿದೆ ಅಪ್ಪ ಅದು. ಆದರೆ ಡಿ ವಿ ಜಿಯವರಂಥ ಒಡನಾಟದಲ್ಲಿ ದೊಡ್ಡ ಸಾಧಕರ ಒಡನಾಟ ಎಷ್ಟರ ಮಟ್ಟಿಗೆ ಅವರು ಎಷ್ಟೋ ಜೀವನ ಚರಿತ್ರೆಗಳು ಬರೆದರು. ಆ ಜೀವನ ಚರಿತ್ರೆಯಲ್ಲಿ ನೀವು ಗಮನಿಸ್ಬೋದು, ತುಂಬ ಸ್ವಾರಸ್ಯವಾಗಿರ್ತದೆ, ತುಂಬ ಸಮೃದ್ಧವಾದ ವಿಷಯಗಳಿರ್ತದೆ. ಆದರೆ ಎಲ್ಲೂ ರಾಮಸ್ವಾಮಿಗಳು ಇಣುಕು ನೋಡೋದಿಲ್ಲ, ರಾಮಸ್ವಾಮಿಗಳ ವಿಚಾರ ಅದರಲ್ಲಿ ಇರೋದಿಲ್ಲ. ಯಾರನ್ನು ಅವರು ಫೋಕಸ್ ಮಾಡಬೇಕಾಗಿತ್ತೋ, ಯಾರ ಗುಣವಿಶೇಷಗಳನ್ನು ಅವರು ಹೇಳಬೇಕಾಗಿತ್ತೋ ಅದು ಸಮೃದ್ಧವಾಗಿ ಸರ್ವಸಂಪನ್ನವಾಗಿ ಎದುರಿಗೆ ಬಂದು ನಿಲ್ತದೆ. ಅದು ಯೂನಿಕ್. ಅದು ಆ ಥರದ್ದು 4-6 ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಮತ್ತೆ ಓದೋ ಹಾಗೆ ಅವು ಅದರ ರುಚಿ ಅಷ್ಟು ಸೊಗಸು ಆಗಿದೆ. ಸ್ನೇಹಿತರೆ, ಇದು ಒಂದು ದೊಡ್ಡ ಜೀವ ಅದು ಕಳ್ಕೊಂಡ್ವಿ. ಏನು ಮಾಡೋಣ? ಕಾಲಪುರುಷಂಗೆ ಗುಣ ಮಣಮಿಲ್ಲಂಗಡ, ಒಡಲೊಳ್ ಗುಡುಗುಟ್ಟು ಗಂಗಡ. ಈ ಕಾಲಪುರುಷ ಕಾಲನ ಕರೆಯೂ ಹೌದು, ಕಾಲದ ಕರೆಯೂ ಹೌದು. ಅವರು ಬಂದ ಹೊಸ ಪುಸ್ತಕಗಳನ್ನು ನೋಡೋರು, ಇದು ಹೇಗೆ ಓದ್ತೀರಿ ಅಂದರೆ ಇದು ಹಾರಿಸಾಂಟಲ್ ರೀಡಿಂಗ್ ಅಲ್ಲ, ವರ್ಟಿಕಲ್ ರೀಡಿಂಗ್ ಅನ್ನೋರು. ಆ ವರ್ಟಿಕಲ್ ರೀಡಿಂಗ್ ಅಂತ ಏನು ಅನ್ನೋದು ಇದುವರೆಗೂ ತಿಳಿದಿರಲಿಲ್ಲ. ಈಚೆಗೆ ನಾನು ವರ್ಟಿಕಲ್ ರೀಡಿಂಗ್ ಮಾಡಬೇಕಾಗಿದೆ. ಆವಾಗ ಇದು ಸಾಧ್ಯ ಇದೆ, ಸಮಗ್ರ ಅಲ್ಲದೆ ಇದ್ರೂ ಏನೋ ಒಂದು ಐಡಿಯಾ ಬರ್ತದೆ. ಓದಬೇಕಾದ್ದನ್ನೆಲ್ಲ ಅವಶ್ಯವಾಗಿ ಓದಬೇಕು ಅನ್ನೋದು ಅವರ ಇದೆ. ಹಾಗೆ ಆಮೇಲೆ ಒಂದು ಸ್ವಾರಸ್ಯವಾದ ಸಂಗತಿ ಅಂದರೆ, ಅದು ನನಗೆ ಅಭಿಜಾತದೊಡನೆ ನನ್ನ ಸಂಗಡಿಕೆ ಅಂತನ್ನೋರವರು. ಅಭಿಜಾತ ಸಾಹಿತ್ಯದೊಂದಿಗೆ ನನ್ನ ಸಂಗಡಿಕೆ ಅಂತ. ಇದು ಕತೆ ಕಾದಂಬರಿ ಓದೋರು, ಬರೆಯೋರು, ಅನುವಾದ ಮಾಡೋರು ಸರಿ. ಆದರೆ ಕ್ಲಾಸಿಕ್ಸ್ ಅಂತೇನಿದೆ ಅದರಲ್ಲಿ ನಾನು ಬಾಳ್ತೀನಿ. ಅಭಿಜಾತ ಸಾಹಿತ್ಯದೊಡನೆ ನನ್ನ ಸಂಗಡಿಕೆ. ಎಷ್ಟು ಜನ ಈ ಈ ಈ ಈ ವ್ಯಾಪ್ತಿಯಲ್ಲಿ ಒಂದು ಚಕ್ರ, ಒಂದು ಎಲ್ಲವನ್ನು ಹೀಗೆ ಓದಿ ಮಾಡಿ ಬೇಕು ಹಾಗೆ ಅಂತ. ಜ್ಞಾನ ವಾರಿಧಿ, ಯಾವ ಉತ್ಪ್ರೇಕ್ಷೆಯೂ ಇಲ್ಲ, ಅತಿಶಯವೂ ಇಲ್ಲ. ಅಥವಾ ಅದು ಒಂದು ಪ್ರೀತಿ, ಒಂದು ಗೌರವದಿಂದ ಈ ಪುಸ್ತಕವನ್ನು ಅದು ನನಗೆ ಗೊತ್ತಿರಲಿಲ್ಲ. ಅಂದರೆ ಒಂದು ಸಂಗತಿ ಹೇಳೋರು, ಒಂದು ಸರಿ ಅವ್ರು ತೀರ್ಕೊಳ್ಳೋದಕ್ಕೆ 1-1.5 ತಿಂಗಳು ಮೊದಲು ನಮ್ಮ ಸ್ನೇಹಿತರ ಜೊತೆಯಲ್ಲಿ ಅವ್ರು ನೋಡೋಕ್ಕೆ ಹೋಗಿದ್ದೆ. ಒಂದು ಇಂಗ್ಲೀಷ್ ಪುಸ್ತಕ ಮಾಡಿದ್ದು, ಅದು ತೆಗೆಸಿಕೊಟ್ರು. ಆಮೇಲೆ ಹೇಳೋಕ್ಕೆ ಪ್ರಯತ್ನ ಪಟ್ಟರು, ಬೇಡ ಅಂತ ಹೇಳಿದೆ. ಆಮೇಲೆ ಸಮಾಜಕ್ಕೆ ನಾನು ಏನು ಕೊಡ್ಬೋದು, ನಾನು ಕೊಟ್ಟ ಸಂತೋಷ ನನಗಿದೆ, ಆನಂದವಾಗಿದ್ದೀನಿ. ಏನು ಮಾತ್ರಿ ಅದು, ಆನಂದವಾಗಿದ್ದೀನಿ ಅನ್ನೋ ಆ ಸ್ಥಿತಿಯಲ್ಲಿ ದೈಹಿಕವಾದ ನ್ಯೂನತೆಗಳಿದೆ, ಒಂದು ಆಘಾತ ಬೇರೆ ಆಗಿದೆ, ಮಲಗಿಬಿಟ್ಟಿದ್ದಾರೆ. ಆದರೆ ಹಾಗೆ ಒಂದು ನಿರ್ಲೇಪ ಚಿತ್ತದಿಂದ ಜಗತ್ತಿನ ಐಹಿಕ ವ್ಯವಹಾರಗಳನ್ನು ಅವರು ಗಮನಿಸಿದರು ಮತ್ತು ಹೇಗೆ ಒಳಕ್ಕೆ ತಗೊಂಡ್ರು, ಇದನ್ನು ಒಂದು ಸತ್ವವನ್ನು ಒಳಕ್ಕೆ ತಗೊಂಡ್ರು. ಹ್ಯಾವ್ ಡನ್ ಮೈ, ಅದಕ್ಕೆ ನನಗೆ ಸಮರ್ಪಿತ ಚೇತನ, ಸಾರ್ಥಕ ಬದುಕು. ಅವರು ಸಮಾಜ ಸಮರ್ಪಿತ ಚೇತನ, ಅದು ಸಾರ್ಥಕವಾಗಿ ಬದುಕಿದ್ರೆ ಹೀಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ಬದುಕನ್ನು ಅವರು ಮಾಡಿದ್ರು. ಇದು ಈ ಧನ್ಯತೆಯ ಭಾವ ಅವರಿಗೆ ಇದ್ದದ್ದು. ಅವರಿಗೆ ಅವರ ಸಂಭಾವನೆಯ ಸಂದರ್ಭದಲ್ಲೂ ಕೂಡ, ಅವರಿಗೆ ಗೌರವ ಸಮರ್ಪಣೆ ಸಂದರ್ಭದಲ್ಲೂ ಆನಂದವಾಗಿ ಇದ್ದೀನಿ ಹಾಗೆ ಅನ್ನೋ ಮಾತು ಹೇಳಿದ್ರು. ಈ ಸಂಸ್ಥೆಗಳನ್ನು ಕಟ್ಟಿಕೊಂಡು, ಮಿತ್ರರ ಜೊತೆ ಸಂವಾದಗಳು ಮಾಡಿಕೊಂಡು, ಪುಸ್ತಕಗಳು ಬರ್ಕೊಂಡು, ಪತ್ರಿಕೆಯ ಇದನ್ನು ಗೌರವ ಸಂಪಾದಕತ್ವವನ್ನು ವಹಿಸ್ಕೊಂಡು, ಇದೆಲ್ಲದರ ನಡುವೆ ಆನಂದವಾಗಿದ್ದೀನಿ ಅಂತ ಹೇಳ್ತಾರಲ್ಲ ಅವರು.
ಇದು ಇದೇನು ಇದು ಇದು ಮನುಷ್ಯ ಸಾಮಾನ್ಯವಾದ ಸಂಗತಿಯೇ. ಒಂದು ಸೊಗಸಾದ ಒಂದು ರೂಪಕದಂತೆ ಹೀಗೆ ಬಂದು ಹಾಗೆ ಮಾಯವಾದ ವ್ಯಕ್ತಿ ಹಾಗೆ ಅಂತ ನನಗೆ ಅನ್ನಿಸ್ತದೆ. ಸ್ನೇಹಿತರೆ, ನೀವಿಷ್ಟು ಜನ ಇಲ್ಲಿ ಸೇರಿರೋದಿದೆಯಲ್ಲ, ಅವರನ್ನು ಎಷ್ಟು ನೀವು ಗೌರವಿಸ್ತಿದ್ರಿ, ಪ್ರೀತಿಸ್ತಿದ್ರಿ, ಅಪೇಕ್ಷೆ ಪಡ್ತಿದ್ರಿ ಅನ್ನೋದರ ಸಂಕೇತವಾಗಿದೆ ಅಂತ ನಾನು ತಿಳಿತೇನೆ. ನಮಸ್ಕಾರ.